ಹಲೋ ಭೋಜನ ಪ್ರಿಯರೇ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನೇ ಇದ್ರೂ ಎಲ್ಲ ಹಳೆಯದನ್ನು ಮರೆತು ಹೊಸದಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತು ಕ್ಯಾರೆಟ್ ಹಲ್ವ ಯಾವ ರೀತಿ ಮಾಡೋದಂತ ತೋರಿಸ್ತೀವಿ. ಸೊ ಈ ವಿಡಿಯೋ ನೋಡಿ ಕ್ಯಾರೆಟ್ ಹಲ್ವ ಈಸಿಯಾಗಿ ಮಾಡ್ಬೋದು. ಕ್ಯಾರೆಟು ಸಿಂಪಲ್ ಐಟಮ್ಸ್, ಏನು ಜಾಸ್ತಿ ಖರ್ಚಾಗೋದಿಲ್ಲ. ಸೊ ಬನ್ನಿ ಯಾವ ರೀತಿ ಕ್ಯಾರೆಟ್ ಹಲ್ವ ಮಾಡೋದಂತ ನಾವು ತೋರಿಸ್ಕೊಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ. ಫಸ್ಟು ತುರಿದಿಟ್ಕೊಂಡಿರೋ 3 ಕ್ಯಾರೆಟ್ನ ತೊಗೊಂಡಿದ್ದೀವಿ ಇಲ್ಲಿ. ಅದಾದ ನಂತರ ಸ್ವಲ್ಪ ದ್ರಾಕ್ಷಿ ಗೋಡಂಬಿ. ಅದಾದ ನಂತರ ನೀವು ಸ್ವಲ್ಪ ಒಂದು ಚಿಕ್ಕದು ಬಾಣಲಿ ಅಥವಾ ಒಂದು ಬೌಲ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಬಾಣಲಿ ಕಾಯ್ದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಡ್ರೈ ಫ್ರೂಟ್ಸ್ ನೀವೇನು ತೊಗೊಂಡಿರ್ತೀರಲ್ಲ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ನೀವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಸೊ ಅದು ಸ್ವಲ್ಪ ಹಸಿದು ಗಟ್ಟಿಗಿರುತ್ತಲ್ವ, ಅದೆಲ್ಲ ಫುಲ್ಲು ಮೆತ್ತಗಾಗೋವರೆಗೂ ನೀವು ಅದನ್ನು ಬೇಯಿಸ್ಬೇಕು. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಿಸಿಟ್ಕೊಂಡಿರಿ. ಮುಂಚೆನೇ ಕಾಯಿಸಿಟ್ಕೊಂಡಿದ್ದ ಹಾಲನ್ನ ಆ ಕ್ಯಾರೆಟ್ ಏನು ಬೆಂದಿರುತ್ತಲ್ವ ಅದರೊಳಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ಶುಗರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಬೆಲ್ಲ ಕೂಡ ಹಾಕ್ಬೋದು. ನೀವು ಶುಗರ್ ಪೇಷಂಟ್ ಏನಾದರೂ ಇದ್ದರೆ ಸ್ವಲ್ಪ ಲೈಟಾಗಿ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ 3 ಕಪ್ ಅಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀವಿ. ಸೊ ನಾವಿಲ್ಲಿ 3 ಕ್ಯಾರೆಟ್ನ ತೊಗೊಂಡಿರೋದ್ರಿಂದ 3 ಕಪ್ಪು ಶುಗರ್ ಮತ್ತು 3 ಕಪ್ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀವಿ. ಅದಾದ ನಂತರ ಸ್ವಲ್ಪ ತುಪ್ಪ, ಮತ್ತು ಅದು ತುಪ್ಪದ ಫ್ಲೇವರ್ ಬರಬೇಕಲ್ವ, ಟೇಸ್ಟ್ ಚೆನ್ನಾಗಿ ಬರೋದಕ್ಕೋಸ್ಕರ ನಾವಿಲ್ಲಿ ತುಪ್ಪನ ಯೂಸ್ ಮಾಡಿದ್ದೀವಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದೇನಾಗಬೇಕಂದ್ರೆ ಹಲ್ವ ರೆಡಿ ಆಗೋದಕ್ಕೆ ಈ ಹಾಲು ಏನಿರುತ್ತಲ್ವ ಅದು ಫುಲ್ಲು ಡ್ರೈ ಆಗೋವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು. ಇಲ್ಲ ಅಂದರೆ ಏನಾಗುತ್ತಂದರೆ ಮಿಕ್ಸ್ ಮಾಡಿಲ್ಲ ಅಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ, ಆವಾಗ ಹಲ್ವ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನೀವು ಅದ್ರ ಮೇಲೆ ಒಂದು ಕ್ಯಾಪ್ ಅಥವಾ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕು. ಅದಾದಮೇಲೆ ಅದೇನಾಗುತ್ತೆ ಅಂದರೆ ಎಲ್ಲ ಫುಲ್ಲು ಡ್ರೈ ಆಗಿ ಹಲ್ವ ರೆಡಿ ಆಗುತ್ತೆ. ನೋಡಿ, ಈ ಥರ ಒಂದು ಕ್ಯಾಪ್ನ ಮುಚ್ಚಿಟ್ಟಿರೋ ಈ ಥರ ಹಲ್ವ ರೆಡಿ ಆಗುತ್ತೆ. ನೆಕ್ಸ್ಟ್ ನೀವು ಅದ್ರ ಮೇಲೆ ಆ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ರಿ ಅಲ್ವ ಅದನ್ನು ಹಾಕಿ ನೀವು ಕ್ಯಾರೆಟ್ ಹಲ್ವ ರೆಡಿ ಆಗಿದೆ. ಅದನ್ನು ನೀವು ಕೂಡ ಟೇಸ್ಟ್ ಮಾಡ್ಬೋದು. ನನಗೂ ಕೂಡ ನೀವು ಟೇಸ್ಟ್ ಹೇಗಿತ್ತು ಟ್ರೈ ಮಾಡಿಬಿಟ್ಟು ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.